ಈಗ 135ರಿಂದ 136 ಸೀಟ್ಗಳನ್ನ ನಮ್ಮ ರಾಜ್ಯದ ಮತದಾರರು ಕಾಂಗ್ರೆಸ್ ಪರವಾಗಿ ನೀಡಿದ್ದಾರಲ್ಲ, ಇದು ಸಿದ್ದು DKC ಅಧಿಕಾರ ಹಂಚಿಕೆಯ ಈ ಮ್ಯೂಸಿಕಲ್ ಚೇರ್ ಆಟ ನೋಡ್ಕೊಂಡು ಕೂತ್ಕೊಳ್ಬೇಕಾ? ಯಾಕೆ ಅದಕ್ಕೆ ಮಾತ್ರ ಇರೋದಾ ಈ ಸೀಟ್ಗಳು? ಹೈಕಮಾಂಡ್ ಸುಮ್ಮನೆ ಕೂತ್ಕೊಂಡಿದೆಯಲ್ಲ, ಸಮಯ ಬಂದಾಗ ನೋಡೋಣ, ಯಾಕೆ ಹೇಳೋಕ್ಕಾಗಲ್ವ? ಅಂಥದ್ದು ಯಾವುದೂ ಇಲ್ಲ ರೀ, ಯಾಕ್ರಿ ಅಂಥದ್ದು ಬರುತ್ತೆ ಅಂತ ಹೇಳೋ ಒಂದು ದಾಷ್ಟ್ಯತನ ಯಾಕಿಲ್ಲ? ನೋಡಿ ರಾಘವ್ ಸೂರ್ಯ, ಯಾಕೆ ಏನಾಗಿದೆ? ಯಾಕೆ ಅಷ್ಟೊಂದು ದುರ್ಬಲ ಆಗ್ಬಿಡ್ತಾ ಹೈಕಮಾಂಡ್? ಓಕೆ, ನಾನು ನಿಮ್ಗೆ ದಯವಿಟ್ಟು ಐ ಥಿಂಕ್ ಒಂದು ವಿಚಾರನ ನೀವು ಕೂಡ ಲಾಸ್ಟ್ ವೀಕ್ ಒಂದು ಪ್ರೆಸ್ ಮೀಟ್ ಅನ್ನ ಮನೆ ಖರ್ಗೆ ಅವರು ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ ಅನ್ನು ನೋಡಿದ್ದೇನೆ. ಕರೆಕ್ಟ್. ಸೊ ಖರ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನು DK ಶಿವಕುಮಾರ್ ಅವರ ಎರಡು ವಿಚಾರದಲ್ಲಿ ನಾನು ಒಂದು ಮಾತು ಹೇಳ್ತೇನೆ. DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಅಭ್ಯರ್ಥಿ ಅರ್ಹತೆ ಇಲ್ವಾ? 1000% ಇದೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಅಲ್ಲ ಪ್ರಶ್ನೆ ಬರ್ದಿಟ್ಕೊಳ್ಳಿ. ಯಾಕೆ ಗೊತ್ತಾ, ಮಧ್ಯದಲ್ಲಿ DK ಶಿವಕುಮಾರ್ ಅವರು ಸೂರ್ಯ ಚಂದ್ರ ಹೇಗಿದ್ದಾರೋ ಅಷ್ಟೇ ಮುಖ್ಯಮಂತ್ರಿಗಳಾಗೋದು ಅಷ್ಟೇ ಸತ್ಯ. ಸೊ ಯಾವಾಗ ಆಗ್ತಾರೆ ಕಾಲಾಯ ತಸ್ಮಯೇ ನಮಃ ಅಂತ ಹೇಳಿ, ಏನು ಅದು ಮುಖ್ಯಮಂತ್ರಿ ಸ್ಥಾನ ಒಂದು ಡಿಬೇಟ್ನಲ್ಲಿ ಸ್ಟುಡಿಯೋ ರಸ್ತೆನಲ್ಲಿ ಆಗೋದಲ್ಲ. ಅದಕ್ಕೆ ಒಂದು ಹೈಕಮಾಂಡ್ ಇದೆ, ಅದಕ್ಕೆ ಶಾಸಕಾಂಗ ಸಭೆ ಇದೆ. ಈ ರಾಜ್ಯದ 7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ 142 ಶಾಸಕರಿದ್ದಾರೆ. ಆ ಶಾಸಕರು ತೀರ್ಮಾನವನ್ನು ಮಾಡ್ತಾರೆ. ಸೊ ಯಾವಾಗ್ಲೂ ಒಬ್ಬ ರಾಜಕೀಯ ಒಂದು ತಂಡ ಅಂತ ಹೇಳಿದ್ರೆ ಯಾವಾಗ್ಲೂ ಬಣಗಳಿದ್ದೇ ಇರಬೇಕು. ಬಣಗಳಿಲ್ಲ ಖುಷಿ ಪಡಿ. ಒಂದ್ ನಿಮಿಷ, ಬಣ ಇರ್ಲೇಬೇಕು. ಯಾಕೆ ಅಂತ ಅಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ಅವನು ಒಂದು ಸ್ಪೋರ್ಟ್ಸ್ ಹೋದ್ರು ಕೂಡ ನಾನ್ ಮುಂದೆ ಬೇಕು ಅಂತಾನೆ ಎಲ್ಲಾರು ಪ್ರಯತ್ನ ಮಾಡೋದು. ಹಾಗಾಗಿ ಯಾರು ಸಾಮರ್ಥ್ಯ ಇರ್ತದೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮುಂದಿನ ಸ್ಥಾನದಲ್ಲಿ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಒಬ್ಬ ಫಾಲೋವರ್ಸ್ ಇದ್ರೆ ಲೀಡರ್ ಇದ್ದೇ ಬೇಕು. ಅಲ್ಲ ಒಂದು ಲೀಡರ್ಸ್ ಫಾಲೋವರ್ಸ್ ಇಲ್ಲ ಲೀಡರ್ ಆಗಕ್ಕೆ ಸಾಧ್ಯ? ಸ್ಟೂಡೆಂಟ್ ಇಲ್ದಿರೋ ಟೀಚರ್ಸ್ ಆಗಕ್ಕೆ ಸಾಧ್ಯನಾ? ಆ ಟೀಚರ್ಸ್ ಪೊಸಿಷನ್ ಇರೋದಿಲ್ಲ. ಟೀಚರ್ಸ್ ಆಗೋದೇ ಸ್ಟೂಡೆಂಟ್ಸ್ ಇದ್ದಾಗ, ಲೀಡರ್ ಆಗೋದೇ ಫಾಲೋವರ್ ಇರೋದ್ರಿಂದ. ನೀವು ಫಾಲೋವರ್ ಇಲ್ದಿರನೆ ನೀವು ಒಂದು ಬಣ ಅಂತ ರಾಜಕೀಯದಲ್ಲಿ ಬಣ ಇರ್ಲೇಬೇಕು, ಇದ್ದೇ ಇರ್ತದೆ. ಓಕೆ, ಯಾಕೆ ಯಡಿಯೂರಪ್ಪ ಬಣ ಇಲ್ವಾ? ಸಂತೋಷ್ ಬಣ ಇಲ್ವಾ? ರಮೇಶ್ ಜಾರಕಿಹೊಳಿ ಬಣ ಇಲ್ವಾ? ಮನೆಯೊಂದು 108 ಬಾಗಿಲಾಗಿರ್ತ ಅದು ಕಿತ್ತಾಡು ಬೀದಿನೆಲ್ಲ ಬಂದಿದೆ. ಒಪ್ಕೋತಾ ಇದ್ರಲ್ಲ, ಅದು ರಾಜಕೀಯದಲ್ಲದು. ಪಕ್ಷದವರಲ್ಲ ಎಲ್ರಿ ಬಣ ಇದೆ. ಒಂದ್ ನಿಮಿಷ, ಬಣ ಅಂತ ಅಂದ್ರೆ ಒಂದು ಗುಂಪು ಅಂತ ಅಂದ್ರೆ ಒಂದು ಲೀಡರ್ ಕೆಳಗಡೆ ಇರ್ತಕ್ಕಂಥದ್ದು ಅಂದ್ರೆ ಫಾಲೋವರ್ಸ್ ಅಂತ. ಅದನ್ನ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ, ನಿಮ್ಮ ಬಣದವ್ರಿಗೆ ಇಷ್ಟ ಇಲ್ಲ, ಒಂದು ನಿಮಿಷ ಒಂದು ನೋಡಿ, ರಾಜಕೀಯದಲ್ಲಿ ಯಾವಾಗ್ಲೂ ಇಷ್ಟ ಕಷ್ಟದಲ್ಲ ಬರೋದಲ್ಲ. ಯಾವಾಗ್ಲೂ ಶಾಸಕರು ಯಾರನ್ನ ತೀರ್ಮಾನ ಮಾಡ್ತಾರೋ ನೀವು ನೋಡಿ. ರಾಜಕೀಯದ ಚುನಾವಣೆಯಲ್ಲಿ ಈಗ ಇಬ್ಬರನ್ನ ಗೆಲ್ಸಿದ್ದಾರೆ ಅಂತಂದ್ರೆ ಇನ್ನೊಬ್ರು ಇಷ್ಟ ಇಲ್ಲ ಅಂತಲ್ಲ, ಅದಕ್ಕಿಂತ ಇನ್ನೂ ಬೆಟರ್ ಆಗಿ ಶಾಸಕರು ಯಾರನ್ನ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ತೀರ್ಮಾನ ಮಾಡ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾನೇ ಹೇಳ್ತಾ ಇದ್ದೀನಿ, ನೀವಲ್ಲ. 2023ರಲ್ಲಿ ಚುನಾವಣೆ ಆದ ನಂತರ CLP ನಲ್ಲಿ 138 ಶಾಸಕರು ಇಲ್ಲ ಆಗಲ್ಲ. ಯಾಕಂತ ಹೇಳಿದ್ರೆ ನೀವು ಹೇಳಿದ್ದೆಲ್ಲವೂ ಸರಿ ಆಗಲ್ಲ. ಪ್ರಶ್ನೆ ಮಾಡ್ಬೇಕಾಗತ್ತೆ. ಪ್ರಶ್ನೆ ಮಾಡಿ ಲಕೋಟೆ ರಾಜಕಾರಣ ಇಟ್ಕೊಂಡು ಆಮೇಲೆ ನಿಮ್ಮ ಇತಿಹಾಸವನ್ನ ನೋಡಿ ಈಗ ಡಿಸ್ಟರ್ಬ್ ಅಲ್ಲ, ಹಂಗೆ ಹೇಳಿದ್ದೆಲ್ಲ ಒಪ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲವನ್ನೂ ಹೇಳಕ್ಕಾಗಲ್ಲ. ಎಷ್ಟಂತ ಹೇಳ್ಕೊಳ್ಳೋಣ. 2023 ಚುನಾವಣೆ ಆದ ನಂತರ CLP ನಲ್ಲಿ 138 ಶಾಸಕರು ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡೋದು. ಅದ್ರಲ್ಲಿ DK ಶಿವಕುಮಾರ್ ಇದ್ರು, ಸಿದ್ದರಾಮಯ್ಯನವರು ಇದ್ರು. ಅವರೆಲ್ಲಾ ಸೇರ್ಕೊಂಡು ತೀರ್ಮಾನ ಮಾಡಿದ್ದೇನು ಅಂತಂದ್ರೆ ಸಿದ್ದರಾಮಯ್ಯನವರನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿ, DK ಶಿವಕುಮಾರನ್ನ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದು. ರಾಹುಲ್ ಗಾಂಧಿ ಮಾತು ಕೇಳಬೇಕು ಅಂತೀರಾ? ಅವ್ರು ಏನ್ ಹೇಳ್ತಾರೆ ಕೇಳೋಣ ಅಂತಾರೆ. ರಾಜ್ಯದ ಜನತೆ ಕೊಟ್ಟಿರೋದು ಹೈಕಮಾಂಡ್ ಸಿದ್ದರಾಮಯ್ಯ ಒಂದ್ ನಿಮಿಷ. 138 ಶಾಸಕರು ತೀರ್ಮಾನ ಮಾಡಿರೋದು. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವ್ರನ್ನ CLP ಲೀಡರ್ ಆಗಿ ಮಾಡಿ ಅವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥದ್ದು. ನಾವು ಸ್ಟೇಜ್ ಮಾಡಿರ್ತಕ್ಕಂಥದ್ದು. ಯಾರೋ ಬೀದಿನಲ್ಲಿ ಪ್ರಶ್ನೆ ಕೇಳ್ತಾರೆ, ಉತ್ತರ ಮಾಡಕ್ಕಾಗಲ್ಲ. ಮುಖ್ಯಮಂತ್ರಿಗಳು ನಾನು ಆಲ್ರೆಡಿ ಮುಖ್ಯಮಂತ್ರಿಗಳನ್ನ ಹೇಳಿದ್ದೇನೆ. ಯಾರೋ ಬೀದಿ ಜನ
your turn will come. Definitely we can talk. Thank you. Got it. ಒಂದು ವಾರ್ಡ್ ಅನ್ನು ಗೆಲ್ಲೋ ಸಾಮರ್ಥ್ಯ ಇಲ್ಲ ನಿಮಗೆ. ಒಂದು ಯೋಗ್ಯತೆ ಇದೆ ತಗೊಂಡು Got it. Wait. You can answer his question. After the break. One ನಿಮಿಷ ಪುಟ್ಟಣ್ಣ ಗೌಡ್ರೆ. You can answer his question. You will get a time. Please don't destroy the decorum. One ನಿಮಿಷ ರಘು ಅವ್ರೆ. ಆಯ್ತು. ಭ್ರಷ್ಟಾಚಾರ ಜೈಲ್ಗೆ ಹೋದವರು ಯಾರು? ಕರೆಕ್ಟ್. ಒಂದ್ ನಿಮಿಷ ರೀ, ಆಮೇಲೆ ಮಾತಾಡಿ. ಆಯ್ತು ರಘು ಅವರೇ, ಯು ಹ್ಯಾವ್ ದಟ್ ಕೆಪಾಸಿಟಿ. ಭಗವದ್ಗೀತೆ ಅಂತ ಮಾತಾಡಬಾರ್ದು. ದಯವಿಟ್ಟು ಮಾತಿನಲ್ಲಿ ಸೂಪರ್. ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಮಾತಾಡುವಾಗ ಎಚ್ಚರಿಕೆ ಇರಲಿ. ಆಯ್ತು ಗಾಟ್ ಇಟ್.